ಸಾಮಾನ್ಯ ಜನರು ಯಾವ ರೀತಿ ನಲ್ಲಿ ಇರ್ತಾರೆ ಆ ರೀತಿನಲ್ಲಿ ಇರ್ತಾರೆ. ಕೆಲವರು ಲಂಚ ತಗೊಳ್ತಾರೆ, ಕೆಲವೊಬ್ರು ಬೋರ್ಡ್ ಹಾಕಿಲ್ಲ, ಕೆಲವೊಬ್ರು ಸೇವೆಗಳು. ಈಗ ಉದಾಹರಣೆ, ನಾನೇ ತಹಸೀಲ್ದಾರ್ ಆಫೀಸಿಗೆ ಹೋಗಿದ್ದೆ, ಇನ್ಕಮ್ ಕ್ಯಾಶ್ ಮಾಡಿಸೋದಕ್ಕೆ 55 ರೂಪಾಯಿ ತೊಗೊಂಡೆ. ಅಲ್ಲಿ ಯಾವುದೇ ಚಾರ್ಜ್ ಇಲ್ಲ. ನಮ್ಗೆ ಎಷ್ಟಿದೆ ಅದ್ರ ಫೀಸ್ ಎಷ್ಟು ನಿಗದಿತ ಶುಲ್ಕ ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ತಿಳ್ಕೊಂಡೆ. ಅವಾಗ ನಾನು ಪ್ರಶ್ನೆ ಮಾಡಿದ್ರೆ ನನಗೆ ವಾಪಸ್ ದುಡ್ಡು ಬಂತು. ಇಲ್ಲ ಅಂತಂದ್ರೆ ಅವ್ರು 50 ರೂಪಾಯಿ ಕೊಡ್ತೀವಿ. ಈ ಥರ ಸಮಸ್ಯೆಗಳಾಗ್ತಿದ್ದಾವೆ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೀವಿ. ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ಇದನ್ನು ಆದೇಶ ಮಾಡಿ ID ಕಾರ್ಡ್ ಇದೆ. ಈಗ ತಮ್ಮ ಸಿಬ್ಬಂದಿಯನ್ನೇ ನಾವು ಪ್ರಶ್ನೆ ಮಾಡಿದ್ದೀವಿ. ಜಸ್ಟ್ ಅವ್ರ ಹತ್ರನೇ ID ಕಾರ್ಡ್ ಇರಲಿಲ್ಲ, ಅವ್ರು ಗಲೀಜಾಗುತ್ತೆ ಅಂತ ಹೇಳಿದ್ರು. ಓಕೆ, ಹಾಂ ಸರ್, ದಯವಿಟ್ಟು ಹಿಂದೆಗಡೆ ಇವಾಗ ಎಲ್ಲ ಇದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲೆಲ್ಲ ಪ್ರತಿಯೊಬ್ಬರು ಯಾರು ಅಂದ್ರೆ ಯಾರೋ ಬೆಳೆಯೋದು ಮಸ್ತ್ ಜನ ಇರ್ತದೆ. ನಿಮ್ಮ ಕಣ್ಣಿಗೆ ಕಾಣುತ್ತಾ ಅಂತ ಯಾರು ಹೋಗಲ್ಲ ಸರ್. ಅವ್ರು ಬೆಳೆ ಎಲ್ಲರೂ ಎಲ್ಲ ಏನು ಬರ್ತಾರೆ, ಒಂದೊಂದು ಸ್ಕೆಚ್ 20-20 ಸಾವಿರ ಕೊಟ್ಟು ಮಾಡ್ತಾರೆ. ಅವ್ರು ಇವಾಗ ಏನು ಮಾಡ್ತಾರೆ, ಸರ್ ಹೇಳ್ತಾರೆ, ನಾನು ತಗೊಂಡಿಲ್ಲ ನನಗೆ ಮಾಡ್ತೀವಿ ಸರ್.